ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದಂತಹ ಹಬ್ಬ ಶಿವರಾತ್ರಿ. ಈ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ. ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿಯಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನು ನೆನೆದು ಪುನೀತರಾಗ್ತಾರೆ. ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲು ಪೂಜೆ ನಡೆದರೆ ಶಿವರಾತ್ರಿ ಮಾತ್ರ ರಾತ್ರಿ ಹೊತ್ತು ನಡೆಯುವಂತಹ ಪೂಜೆ. ಭಜನೆ ನಡೆಸುವ ವಿಶೇಷ ಆಚರಣೆ ಅಂದರೆ ಅಜ್ಞಾನವನ್ನು ಕಳೆದು ಸುಜ್ಞಾನ ಬೆಳಗಿಸು ಎಂದು ಆ ಶಿವನನ್ನು ಬೇಡುವಂತಹ ಶುಭ ದಿನವೇ ಶಿವರಾತ್ರಿ. ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ. ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಅವನ ಕೃಪೆಗೆ ಪಾತ್ರರಾಗುವಂತಹ ಶುಭ ದಿನ. ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದಂತಹ ದಿನ. ಹಿಮವಂತನ ಮಗಳು ಪಾರ್ವತಿ ಈ ದಿನದಂದು ರಾತ್ರಿಯಿಡೀ ಶಿವನಾಮ ಪಠಿಸುತ್ತಾ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳೆಂಬುದು ಪ್ರತೀತಿ ಇದೆ. ಶಿವ ರುದ್ರತಾಂಡವನಾಡಿದ ರಾತ್ರಿಯೂ ಇಂದೇ ಎನ್ನಲಾಗುತ್ತೆ. ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ ನಂತರ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನತ್ತೆ ಶಿವಪುರಾಣ. ಹಾಗಾಗಿ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನು ಸ್ತುತಿಸುತ್ತಾರೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಕೊಂಡಿದ್ದ. ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥಿಸಿದ. ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯಬಿಟ್ಟಿದ್ದು ಇದೇ ದಿನ ಎನ್ನಲಾಗತ್ತೆ ಪುರಾಣದಲ್ಲಿ. ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನವಿದು. ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದೆ ಎಂಬ ಪ್ರತೀತಿ ಇದೆ. ಇದು ಸ್ಕಂದ ಪುರಾಣದ ಒಂದು ಭಾಗವಾಗಿದೆ. ಮಹಾಶಿವರಾತ್ರಿಯಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕವನ್ನ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ಸದ್ಗತಿ ಪ್ರಾಪ್ತವಾಗತ್ತೆ ಎಂದು ಹೇಳಲಾಗತ್ತೆ. ಇನ್ನು ವೈಜ್ಞಾನಿಕವಾಗಿ ಶಿವರಾತ್ರಿ ಆಚರಣೆ ಬಗ್ಗೆ ಹೇಳಬೇಕು ಅಂತಂದರೆ ಸೂರ್ಯ ಮತ್ತು ಚಂದ್ರನ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ಈ ನಮ್ಮ ದೇಹ ಹೊಂದಿಕೊಳ್ಳುವಂತಿರಬೇಕು. ಆ ನಿಟ್ಟಿನಲ್ಲಿಯೇ ಹಬ್ಬದ ಆಚರಣೆ ಬಹುಮುಖ್ಯ. ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲವು ಪ್ರಾರಂಭಗೊಳ್ಳುವಂತಹ ಸಂದರ್ಭ. ಅಂದರೆ ಅಂದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತೆ. ಆ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ವಾತಾವರಣದ ತಾಪಮಾನದಲ್ಲಿ ಏರುಪೇರುಗಳಾಗೋದ್ರಿಂದ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಅಂದರೆ ಉಸಿರಾಟದ ತೊಂದರೆ, ನೆಗಡಿ, ಕೆಮ್ಮು, ಶೀತ ಹೀಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಾ ಇರುತ್ತೆ. ನಾವು ಮಾಡುವ ಶಿವನ ಪೂಜೆ ಉಪವಾಸಗಳು ಇಂತಹ ಸಂದರ್ಭದಲ್ಲಿ ತುಂಬ ಉಪಯುಕ್ತ. ನಮ್ಮ ಪೂರ್ವಜರು ಇದನ್ನೆಲ್ಲ ಅರಿತೆ ಹಬ್ಬ ಹರಿದಿನಗಳನ್ನು ಆಚರಿಸ್ತಾ ಇದ್ರು ಅನ್ಸುತ್ತೆ. ಬಿಲ್ವಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವಂತಹ ಗುಣ ಇದ್ದು ನಾವು ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗೋದ್ರಿಂದ ಉಸಿರಾಟದ ತೊಂದರೆ ನಿವಾರಣೆ ಆಗತ್ತೆ. ಶಿವನ ಲಿಂಗವು ವಿಶಿಷ್ಟ ಕಲ್ಲಿನಿಂದ ಮಾಡಿದ್ದು ಅದರ ಮೇಲೆ ನೀರನ್ನು ಸುರಿಯೋದ್ರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮತ್ತೆ. ಪೂಜಿಸುವಂತಹ ದೇಗುಲವನ್ನು ವಾಸ್ತುವಿನ ಪ್ರಕಾರ ಕಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣೆ ಇದ್ದು ನಮ್ಮ ದೇಹವು ಧನಾತ್ಮಕತೆಯನ್ನು ಅನುಭವಿಸುತ್ತೆ.
ಪುರಾಣವಾದ ಪ್ರಮುಖ ಹಬ್ಬವನ್ನು ಆಚರಿಸುವಂತಹ, ವಿಜೃಂಭಣೆಯಿಂದ ಶಿವರಾತ್ರಿ ಜಾತ್ರೆ ನಡೆಯುವಂತಹ ಕರ್ನಾಟಕದ ಅತ್ಯಂತ ಗೌರವಾನ್ವಿತ ಆಧ್ಯಾತ್ಮಿಕ ಕೂಟಗಳಲ್ಲಿ ಒಂದಾದ ಶ್ರೀ ಸಿದ್ಧಾರೂಢ ಜಾತ್ರೆ ಅಂದರೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದ ಜಾತ್ರೆ. ಅದರಲ್ಲಿಯೂ ಈ ವರ್ಷ ಈ ಜಾತ್ರೆಗೆ ಇನ್ನೂ ಮೆರುಗು ನೀಡಿದ್ದು ಸದ್ಗುರು ಶ್ರೀ ಸಿದ್ಧಾರೂಢರ ಕಥಾಮೃತದ ಶತಮಾನೋತ್ಸವದ ಆಚರಣೆ. ವಿಶೇಷತೆ ಏನಂತಂದರೆ, ಈ ಕಥಾಮೃತದ ಗ್ರಂಥವನ್ನು 10,000ಕ್ಕೂ ಹೆಚ್ಚು ಭಕ್ತಗಣ, ಕುಂಭಹೊತ್ತ ಸಾವಿರಾರು ಜನ ಸುಮಂಗಲೆಯರು, ಆರತಿ ಹಿಡಿದ ಮಹಿಳೆಯರು ನಿರಂತರವಾಗಿ ಮೊಳಗುತ್ತಿದ್ದ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ. ಇದು ಉತ್ತರ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಕಥಾಮೃತ ಗ್ರಂಥ. ಅಂದರೆ ಈ ವರ್ಷ ಶತಮಾನ ಪೂರೈಸಿದ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಆನೆಯ ಅಂಬಾರಿಯೊಳಗೆ ವಿರಾಜಮಾನವಾಗಿದ್ದ ಶ್ರೀ ಸಿದ್ಧಾರೂಢ ಸ್ವಾಮಿ ಹಾಗೂ ಗುರುನಾಥಾರೂಢರ ಮೂರ್ತಿಗಳಿಗೆ ಮತ್ತು ಪಲ್ಲಕ್ಕಿಯಲ್ಲಿದ್ದ ಮೂರ್ತಿಗಳಿಗೆ ಮಹಿಳೆಯರು ಪುಷ್ಪಾಂಜಲಿಯನ್ನು ಸಲ್ಲಿಸಿ ಆರತಿಯನ್ನು ಬೆಳಗಿದರು. ಮೆರವಣಿಗೆಯಲ್ಲಿ 10,000ಕ್ಕೂ ಅಧಿಕ ಭಕ್ತರು ಆರೂಢರ ಕಥಾಮೃತದ ಗ್ರಂಥವನ್ನು ತಲೆ ಮೇಲೆ ಹೊತ್ತು ಸಾಗಿದ್ರೆ, ಅವರಿಗೆ ಜೊತೆಯನ್ನು ನೀಡಲು 5,000ಕ್ಕೂ ಅಧಿಕ ಸುಮಂಗಲೆಯರು ಕುಂಭ ಹೊತ್ತು ಹೆಜ್ಜೆ ಹಾಕಿದರು. ಮತ್ತೆ ಸಾವಿರಾರು ಮಹಿಳೆಯರು ಆರತಿಯನ್ನು ಹಿಡಿದು ಸಾಗಿದ್ದು ವಿಶೇಷ. ಡೋಲು, ಪುರುಷರು ಮತ್ತು ಮಹಿಳೆಯರ ಡೊಳ್ಳು, ವೀರಗಾಸೆ, ಪುರವಂತರ ತಂಡ, ಚೆಟ್ಟಿಮೇಳ, ಪುಟ್ಟ ಬಾಲಕರ ಭಜನಾ ತಂಡವು ನೋಡುಗರ ಗಮನವನ್ನು ಸೆಳೆದ್ವು. ಮೆರವಣಿಗೆ ಸಾಗಿದ ಎಲ್ಲ ಮಾರ್ಗಗಳ ಇಕ್ಕೆಲಗಳಲ್ಲಿ ನೆರೆದ ಭಕ್ತ ಸಮೂಹವು ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿಗೈದರು. ಸುಡು ಬಿಸಿಲನ್ನು ಲೆಕ್ಕಿಸದೆ ಕುಂಭ ಹೊತ್ತ ಗ್ರಂಥ ತಲೆಯಲ್ಲಿ ಇಟ್ಟುಕೊಂಡಿದ್ದ ಭಕ್ತರು ಹೆಜ್ಜೆ ಹಾಕುತ್ತಿದ್ದರೆ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಅವರಲ್ಲಿ ಅಂತಃಶಕ್ತಿಯನ್ನು ಹೊರಹೊಮ್ಮಿಸುತ್ತಿತ್ತು. ಅಜ್ಜನ ಭಜನೆಗಳು ಆಯಾಸವನ್ನು ಮರೆಸ್ತಿದ್ವು. ಬರೋಬ್ಬರಿ 4 ಗಂಟೆಗೂ ಅಧಿಕ ಕಾಲ ಮೆರವಣಿಗೆ ಸಾಗಿತು. ನೂರಾರು ಮಠಾಧೀಶರು, ಸಾಧು ಸಂತರು ಸಾರೋಟಗಳಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಶ್ರೀ ಸಿದ್ಧಾರೂಢ ಸ್ವಾಮಿ ಜ್ಯೋತಿ ಯಾತ್ರೆ ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರುವುದು ಮತ್ತಷ್ಟು ಮೆರುಗನ್ನು ತಂತು. ಡಿಸೆಂಬರ್ನಲ್ಲಿ ಚಲಕಾಪುರದಲ್ಲಿ ಪ್ರಾರಂಭವಾದಂತಹ ಜ್ಯೋತಿ ಯಾತ್ರೆಯು ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದಾದ್ಯಂತ 16 ಜಿಲ್ಲೆಗಳನ್ನು ಕ್ರಮಿಸಿ ಹುಬ್ಬಳ್ಳಿಯಲ್ಲಿ ಮುಕ್ತಾಯಗೊಂಡಿತು. ಮಹಾರಥೋತ್ಸವ ಇದ್ದ ಕಾರಣ ಲಕ್ಷಾಂತರ ಜನಭಕ್ತರು ಭಾಗಿಯಾಗಿದ್ದರು. ಫೆಬ್ರವರಿ 26ರಂದು ಉಭಯ ಶ್ರೀಗಳ ಪಲ್ಲಕ್ಕಿ ಉತ್ಸವ ನಗರದ ವಿವಿಧ ಪ್ರದೇಶಗಳಲ್ಲಿ ಸಂಚರಿಸಿ ಮಠಕ್ಕೆ ಆಗಮಿಸಿದ ನಂತರ ರಥೋತ್ಸವ ಆರಂಭಗೊಳ್ತು. ಅಜ್ಜನ ರಥ ಮಠದಿಂದ ರಥಬೀದಿಯ ಮೂಲಕ ಮಹದ್ವಾರ ತಲುಪುತ್ತಿದ್ದಂತೆ ಲಕ್ಷಾಂತರ ಭಕ್ತರು ಭಾವಪರವಶರಾಗಿ ದೈವಸ್ವರೂಪಿ ಶ್ರೀ ಸಿದ್ಧಾರೂಢರಿಗೆ ಜೈಕಾರ ಹಾಕಿ ಸಂಭ್ರಮಿಸಿದರು. ಮಠದಿಂದ ಸ್ವಲ್ಪ ದೂರ ಬರ್ತಾ ಇದ್ದಂತೆ ತೇರಿಗೆ ಮೇಲಿಂದ ಪುಷ್ಪಾರ್ಚನೆ ಮಾಡಿದ್ದು ಗಮನ ಸೆಳೆಯಿತು. ಜಗ್ಗಳಿಗಿ ಮೇಳ, ಕರಡಿ ಮಜಲು, ಡೊಳ್ಳು ಕುಣಿತ ಸೇರಿದಂತೆ ಭಜನಾ ತಂಡಗಳು ರಥದ ಮುಂದೆ ಸಾಗ್ತಾ ಇದ್ವು. ಇವುಗಳೊಟ್ಟಿಗೆ ಜನ ನೃತ್ಯದ ಮೂಲಕ ಭಕ್ತಿ ತೋರಿಸಿದ್ರು. ಅದರ ಹಿಂದೆಯೇ ಶ್ರೀ ಸಿದ್ಧಾರೂಢ ಅಜ್ಜರ ರಥದಲ್ಲಿ ವಿರಾಜಮಾನವಾಗಿ ಕುಳಿತು ರಥಬೀದಿಯಲ್ಲಿ ಸಾವಧಾನವಾಗಿ ಆಗಮಿಸುತ್ತಿದ್ದ ಈ ವೈಭವ ಕಣ್ತುಂಬಿಸಿಕೊಂಡ ಭಕ್ತ ಸಮೂಹ ಅಜ್ಜನಿಗೆ ಜೈಕಾರ ಹಾಕುತ್ತಾ ಕೈ ಮುಗಿಯುತ್ತಾ ನಿಂತಿತ್ತು. ಮಠದಿಂದ ಮಹಾದ್ವಾರದವರೆಗಿನ ರಥಬೀದಿಯ ಇಕ್ಕೆಲಗಳು ಭರ್ತಿಯಾಗಿದ್ವು. ರಥಬೀದಿ ಅಕ್ಕಪಕ್ಕದ ಕಟ್ಟಡಗಳು, ಗಿಡಮರಗಳ ಮೇಲೆ ನಿಂತು ಜನರು ರಥೋತ್ಸವವನ್ನು ವೀಕ್ಷಿಸಿದರು. ಭಕ್ತರು ರಥಕ್ಕೆ ಉತ್ತುತ್ತಿ, ಬಾಳೆಹಣ್ಣು, ಲಿಂಬೆಹಣ್ಣು ಎಸೆದು ಹರ ಹರ ಮಹಾದೇವ ಘೋಷಣೆಯನ್ನು ಕೂಗಿದ್ರು. ರಥ ಎಳೆದು ಪುನೀತರಾದರು. ಇಲ್ಲಿಯ ರಥದ ವಿಶೇಷತೆ ಏನಂತ ಹೇಳಿದರೆ, ಸುಮಾರು 120 ವರ್ಷಗಳ ಹಿಂದೆ ಸಂಸ್ಕೃತ, ಕನ್ನಡ, ಹಿಂದಿ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು ಮುಂತಾದ ಭಾರತದ ನೆಲದ ಭಾಷೆಗಳ ಜೊತೆಗೆ ಪರ್ಷಿಯನ್, ಅರೇಬಿಕ್ ಒಟ್ಟು ಸುಮಾರು 17 ಭಾಷೆಗಳಲ್ಲಿ ಓಂ ನಮಃ ಶಿವಾಯ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಎಂದು ರಥೋತ್ಸವದ ತೇರಿನ ಮೇಲೆ ಕೆತ್ತಲಾಗಿದೆ. ಇಂತಹ ಭಾವೈಕ್ಯದ ತೇರು ಇರುವುದು ಈ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ. ಜಾತ್ರೆಯ ಮಹೋತ್ಸವದ ಕೊನೆಯ ಘಟ್ಟದಲ್ಲಿ ಕೋದಿ ಪೂಜೆ ನೆರವೇರಿಸಲಾಗುತ್ತೆ. ಆಡಂಬರವಿಲ್ಲದ ಸಹಜ ಬದುಕು ನಡೆಸುತ್ತಿದ್ದಂತಹ ಶ್ರೀ ಸಿದ್ಧಾರೂಢರು ಬಿಳಿ ಬಣ್ಣದ ದಡಿದೋತ್ರ ಧರಿಸ್ತಿದ್ರು. ಮಲಗುವಾಗ ಕೋದಿ ಹೊತ್ಕೊಳ್ತಿದ್ರು. ಅದರಂತೆ ಆ ದಿನ ದಡಿದೋತ್ರವನ್ನು ಉಡಿಸಿ ಕೌದಿಯನ್ನು ಹೊದಿಸಿ ಪೂಜೆಯನ್ನು ಮಾಡಲಾಗತ್ತೆ.
ವಿಜೃಂಭಣೆಯಿಂದ ಪ್ರಾರಂಭವಾದಂತಹ ಜಾತ್ರೆ ಸರಳ ರೀತಿಯಲ್ಲಿ ಮುಗಿಯುತ್ತೆ. ದಾಸೋಹಕ್ಕೆ ದವಸ ಧಾನ್ಯಗಳನ್ನು ದಾನ ಮಾಡುವಂತಹ ಭಕ್ತರು, ಮೂಟೆಗಟ್ಟಲೆ ಪುಷ್ಪ ಪತ್ರೆಗಳನ್ನು ಕಳಿಸುವಂತಹ ದಾನಿಗಳು, ಭಕ್ತಜನರು ಬಂದು ಮಠಕ್ಕೆ ಮಾಡುವಂತಹ ಸೇವೆ, ಮಠದ ಹೋಗುವ ದಾರಿಯುದ್ದಕ್ಕೂ ಭಕ್ತರಿಗೆ ತಂಪು ಪಾನೀಯಗಳು ಮತ್ತು ಪ್ರಸಾದವನ್ನು ವಿತರಿಸುವಂತಹ ಹಲವಾರು ಸಂಘಗಳು ಮತ್ತು ಸಂಸ್ಥೆಗಳು, ಇವೆಲ್ಲವನ್ನು ನೋಡಿದರೆ ಹೃದಯ ತುಂಬಿ ಬರೋದೆಂತೂ ಖಂಡಿತ. ಯಾವ ಕಾಲದಲ್ಲಿ ಧರ್ಮದ ಪ್ರಸಾರಕ್ಕೆ ಹಾನಿ ಸಂಭವಿಸುವುದೋ ಆಯಾ ಕಾಲಗಳಲ್ಲಿ ಈ ಭೂಮಿಯಲ್ಲಿ ಸಿದ್ಧ ಶಿವಯೋಗಿಗಳು ಅವತರಿಸುವರು ಎಂಬ ಶಂಕರ ಉವಾಚದಂತೆ ಅವತರಿಸಿದ ಯುಗಪುರುಷರೇ ಈ ಆರೂಢ ಅವತಾರಿ ಶ್ರೀ ಸಿದ್ಧಾರೂಢರು. ಇಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಭೇಟಿ ಮಾಡಿ. ಮುಂದಿನ ವರ್ಷ ಶಿವರಾತ್ರಿ ಜಾತ್ರೆಗೆ ಎಲ್ಲರೂ ಬನ್ನಿ. ಆ ಅಜ್ಜನ ಆಶೀರ್ವಾದವನ್ನು ಪಡೆಯಿರಿ. ಧನ್ಯವಾದಗಳು.